ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು 3D ಚಾಪ್ಟರಲ್ಲಿ ಬರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುವಂಥ ಈ ಡೆರಿವೇಷನ್ನ ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರಲ್ಲಿ ಮೊದಲೆಲ್ಲ 4 ಡೆರಿವೇಷನ್ಸ್ಗಳು ಇರ್ತಾಯಿದ್ದು, ಬಟ್ ಅದನ್ನು ರೆಡ್ಯೂಸ್ ಮಾಡಿ ಡೆಲೀಟ್ ಮಾಡಿ ನಿಮಗೆ ಇವಾಗ ಇರೋದಂಥದ್ದು ಎರಡು ಇಂಪಾರ್ಟೆಂಟ್ ಡೆರಿವೇಷನ್. ಅದರಲ್ಲಿ ಒಂದು ಮಾತ್ರ 90% ಅದೇ ಬರುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನಾವು ಹಿಂದಿನ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರ್ ನೋಡಿದರೆ ಈ ಫಸ್ಟ್ ಒನ್ನೇ ಡೆರಿವೇಷನ್ ಜಾಸ್ತಿ ರಿಪೀಟೆಡ್ ಆಗಿ ಬರುವಂಥದ್ದಾಗಿರುತ್ತೆ. ಸೊ ಇದನ್ನು ಇವತ್ತಿನ ದಿವಸ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದೇ ಬರೋದ್ರಿಂದ ಅದಕ್ಕೆ ನಾನು ಇದಕ್ಕೆ ಫಿಕ್ಸ್ ಕ್ವಶನ್ ಅಂತ ಹೇಳ್ತಾ ಇದ್ದೀನಿ. ಸೊ ಸರಿಯಾಗಿ ವಿಡಿಯೋ ಎಂಡ್ವರೆಗೂ ಈ ಒಂದು ವಿಡಿಯೋನ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ ಆಗಿ ನಿಮಗೆ 5 ಮಾರ್ಕ್ಸು ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ಬನ್ನಿ ಏನಿದೆ ನೋಡೋಣ. ಸೊ ಇವಾಗ ನಾವು ಫಸ್ಟ್ ಡೆರಿವೇಷನ್ನ ಸಾಲ್ವ್ ಮಾಡುವ. ಸೊ ಏನಿದೆ ನೋಡಿ, ಫಸ್ಟ್ ಡೆರಿವೇಷನ್ ಭಾಳ ಸಿಂಪಲ್ ಇದೆ. ಏನಿದೆ, ಡೆರೈವ್ ಆನ್ ಇಕ್ವೇಷನ್ ಆಫ್ ಎ ಲೈನ್ ಥ್ರೂ ಎ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್ ಬಿ ಅಂತಿದೆ. ಕರೆಕ್ಟಾ? ಸೊ ಈ ಕ್ವಶನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದರೆ ಮಾರ್ಚ್ 15 ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ 14 ಮತ್ತು ಮಾರ್ಚ್ 19 ಮತ್ತು ಮಾರ್ಚ್ 20ಯಲ್ಲಿ ಈ ಥರ ಎಕ್ಸಾಂಪಲ್ನ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಹಾಗೆ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಸೊ ಈ ಕ್ವಶನ್ ಮತ್ತೆ ಬರುವಂಥ ಚಾನ್ಸಸ್ ಭಾಳ ಇದೆ. ಹಾಗೆ ಇದು ಭಾಳ ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ಆಗಿದೆ. ಸೊ ಹಾಗಾಗಿ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಏನಿದೆಯಪ್ಪ ಅಂತಂದರೆ ನಾನು ಭಾಳ ಒಂದು ಸಿಂಪಲ್ ಮೆಥಡಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಏನು ಮಾಡಬೇಕು, ಇವಾಗ ಇಕ್ವೇಷನ್ ಆಫ್ ದಿ ಲೈನನ್ನು ನಾವು ಫೈಂಡ್ ಮಾಡಬೇಕಾಗಿರೋದು. ಸೊ ಅಂದರೆ ಮೊದಲು ನಾವು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್ ತೊಗೋಬೇಕು. ಯಾಕಂದರೆ ಇದು 3D ಇದೆ. ಓಕೆ, ನಾನು ಅದನ್ನು ಡ್ರಾ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ಸೊ ನಾನಿಲ್ಲಿ ಏನು ತೊಗೊಂಡಿದೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಮತ್ತು ಇದು ಜೆಡ್ ಆಕ್ಸಿಸ್ ಅಂತ ಡಿನೋಟ್ ಮಾಡಿದೆ. ಓಕೆ, ಸೊ ಇವಾಗ ಏನಿದೆ, ಇಕ್ವೇಷನ್ ಆಫ್ ದಿ ಲೈನ್ ಅಂದರೆ ಒಂದು ಲೈನ್ ನಾವು ಇಲ್ಲಿಂದ ಡ್ರಾ ಮಾಡ್ಕೋಬೇಕು. ಸೊ ಒಂದು ಲೈನ್ ತೊಗೊಂಡ್ರೆ ಇದಕ್ಕೆ ನಾನು ಎಲ್ ಲೈನ್ ಅಂತ ಕೊಡ್ತಾ ಇದ್ದೀನಿ. ಸೊ ಈ ಲೈನಿಂದ ಪ್ಯಾರಲ್ ಆಗಿರುವಂಥ ಇನ್ನೊಂದು ಲೈನನ್ನು ನಾವು ತೊಗೋಬೇಕು. ಕರೆಕ್ಟಾ? ಸೊ ಈ ಲೈನ್ ಪ್ಯಾರಲಲ್ ಆಗಿರೋ ಲೈನ್ ಏನಾಗಿರುತ್ತೆ, ಪಿ ವ್ಯಾಕ್ಟರ್ ಆಗಿರುತ್ತೆ. ಸೊ ಇಲ್ಲಿ ಈ ಪಾಯಿಂಟಲ್ಲಿ ನಾವು ಏನು ಮಾಡಬೇಕು, ಈ ಲೈನಿಂದ ಪಾಸ್ ಆಗುವಂಥ ಒಂದು ಪಾಯಿಂಟನ್ನು ತೊಗೋಬೇಕು. ಸ್ವಲ್ಪ ನಾನು ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಮದು ಲೈನ್ ಎಲ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟ್ನ ತೊಗೋತಾ ಇದ್ದೀನಿ. ಪಾಸಿಂಗ್ ಥ್ರೂ ಎ ಪಾಯಿಂಟ್ ತೊಗೋ ಅಂತ ಹೇಳಿದ್ದಾರೆ, ಗಿವನ್ ಟು ದ ಪಾಯಿಂಟ್ ಎ. ಅದಾದಮೇಲೆ ಈ ಪಾಯಿಂಟನ್ನು ನಾನು ಎ ಅಂತ ಡಿನೋಟ್ ಮಾಡ್ತೀನಿ. ಕರೆಕ್ಟಾ? ಸೊ ಇದನ್ನು ಇಲ್ಲಿ ಒರಿಜಿನ್ ಇರುತ್ತೆ, ಇದನ್ನು ಓ ಎ ಡ್ರಾ ಮಾಡ್ಕೋಬೋದು. ಇದು ಓ ಎ ಆಗುತ್ತೆ. ಸೊ ಅದಾದಮೇಲೆ ನಾನು ಒಂದು ಪೊಸಿಷನ್ ವ್ಯಾಕ್ಟರ್ ತೊಗೋತಾ ಇದ್ದೀನಿ. ಪೊಸಿಷನ್ ವ್ಯಾಕ್ಟರ್ ಅಂತಂದರೆ ಏನಿರುತ್ತೆ, ಒ ಪಿ ಅಂತ ಇರುತ್ತಾ. ಸೊ ಒ ಪಿನ ನಾನು ಇಲ್ಲಿ ಪಿ ಅಂತ ಡಿನೋಟ್ ಮಾಡ್ತಾಯಿದ್ದೀನಿ. ಈ ಪಾಯಿಂಟ್ಗೆ ಯಾವಾಗಲೂ ಪೊಸಿಷನ್ ವ್ಯಾಕ್ಟರ್ ತೊಗೊಂಡು ಸಾಲ್ವ್ ಮಾಡಬೇಕು ಇಕ್ವೇಷನ್ ಆಫ್ ದಿ ಲೈನ್. ಓಕೆ, ಸೊ ಓ ಎ ತೊಗೊಂಡ್ರೆ ಇದ್ರದ್ದು ಡೈರೆಕ್ಷನ್ ಯಾವ ಥರ ಇರುತ್ತೆ, ಈ ಥರ ಇರುತ್ತಾ. ಸೊ ಅದಾದಮೇಲೆ ಒ ಪಿ ತೊಗೊಂಡ್ರೆ ಇದ್ರ ಡೈರೆಕ್ಷನ್ ಈ ಥರ ಇರುತ್ತೆ. ಸೊ ಇದು ಎ ಪಿ ಅಂತೂ ನಿಮ್ಗೆ ಗೊತ್ತಿದೆ, ಈ ಥರ ಇದೆ. ಕರೆಕ್ಟಾ? ಸೊ ಈ ಥರ ನೀವು ಡಯಾಗ್ರಾಮ್ ಡ್ರಾ ಮಾಡ್ಕೋಬೇಕು ಇವಾಗ. ಸೊ ಡಯಾಗ್ರಾಮ್ ಡ್ರಾ ಮಾಡಿದ ಮೇಲೆ ಇದ್ರದ್ದು ನಾವು ಸೊಲ್ಯೂಷನ್ ಯಾವ ಥರ ಮಾಡಬೇಕಪ್ಪ ಅಂತಂದರೆ, ಫಸ್ಟು ಇಲ್ಲಿ ಎ ಪಾಯಿಂಟ್ ಇದೆ. ಎ ಪಾಯಿಂಟ್ ಏನಾಗಿರುತ್ತಪ್ಪ ಅಂದರೆ, ನೀವು ಒಂದು ಪಾಯಿಂಟ್ ತೊಗೊಂಡಿದ್ದೀರ ಅಂದರೆ ಇದ್ರದ್ದು ಪಾಯಿಂಟ್ ನೀವು ಬರ್ಕೊಂಡ್ಬಿಡಬೇಕು. x1, y1, z1 ಆಗುತ್ತೆ. ಪಿ ಪಾಯಿಂಟ್ ಹತ್ರ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು ಪೊಸಿಷನ್ ವ್ಯಾಕ್ಟರ್ ಇರುತ್ತೆ. ಇದ್ರದ್ದು ವ್ಯಾಕ್ಟರ್ ಆರ್ ಅಂತ ಡಿಫೈನ್ ಮಾಡಿರ್ತೀರ. ಸೊ ಇದು ಪೊಸಿಷನ್ ವ್ಯಾಕ್ಟರ್ದು x, y, z ಇದಂತೂ ನಿಮ್ಗೆ ಗೊತ್ತಿದೆ. ಕರೆಕ್ಟಾ? ಸೊ ಈ ಥರ ಬರೆದ್ಮೇಲೆ ಇಲ್ಲಿ 2 ಪಾಯಿಂಟ್ನ ನೀವು ಸ್ಟಾರ್ಟಿಂಗ್ ಬರೀಬೇಕು. ಏನು ತೊಗೊಂಡಿದ್ದೀರಾ, ಲೈನ್ ಎಲ್ ತೊಗೊಂಡಿದ್ದೀರಾ, ಅದಾದಮೇಲೆ ಒಂದು ಪ್ಯಾರಲ್ ವ್ಯಾಕ್ಟರ್ ಬಿ ತೊಗೊಂಡಿದ್ದೀರಾ, ಆಮೇಲೆ ಪೊಸಿಷನ್ ವ್ಯಾಕ್ಟರ್ ತೊಗೊಂಡಿದ್ದೀರಾ. ಅದನ್ನೇ ನೀವು 2 ಲೈನ್ ನೀವು ಇಲ್ಲಿ ಬರೀಬೇಕು. ಸೊ ಯಾವ ಥರ ಬರೀಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ನೋಡಿ. ಓಕೆ, ಇಲ್ಲಿ 2 ಪಾಯಿಂಟ್ನ ನಾನು ಬರಿತಾ ಇದ್ದೀನಿ. 2 ಪಾಯಿಂಟ್ ಏನು ಬರೀಬೇಕಪ್ಪ ಅಂದರೆ, ಒಂದು ಲೈನ್ ಇದು ಎಲ್ ಇದೆನಾ, ನಿಮ್ಮದು ಇದು ಲೈನ್ ಎಲ್. ಸೊ ಈ ಲೈನ್ ಎಲ್ ಏನಾಗಿದೆ, ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ ಅಂತ ಈ ಪಾಯಿಂಟಿಂದ ಪಾಸ್ ಆಗಿ ಹೋಗಿದೆನಾ. ಅದಾದಮೇಲೆ ಆ್ಯಂಡ್ ಪ್ಯಾರಲಲ್ ಟು ದಿ ವ್ಯಾಕ್ಟರ್ ಬಿ, ಈ ವ್ಯಾಕ್ಟರ್ ಬಿಗೆ ಪ್ಯಾರಲಲ್ ಆಗಿದೆನಾ. ಓಕೆ, ಅದನ್ನೇ ನೀವು ಇಲ್ಲಿ ಒಂದು ಲೈನ್ ಬರೀಬೇಕು. ಅದಾದಮೇಲೆ ಇನ್ನೊಂದು ಏನಿದೆ, ಪಿ ಪಾಯಿಂಟ್ ಅಂತ ತೊಗೊಂಡಿದ್ದೀರಾ. ಆ ಪಿ ಪಾಯಿಂಟ್ ಏನಿದೆ ನೋಡಿ, ಪಾಯಿಂಟ್ ಆನ್ ದ ಲೈನ್ ಎಲ್ ವಿತ್ ಪೊಸಿಷನ್ ವ್ಯಾಕ್ಟರ್ ಆರ್. ಇದು ಪೊಸಿಷನ್ ವ್ಯಾಕ್ಟರ್ ಆರ್ ಇದೆನಾ, ಆರ್ನ ಅಷ್ಟೇ ಬರೀದು. ಕರೆಕ್ಟಾ? ಸೊ ಇದಾದಮೇಲೆ ಏನು ಮಾಡಬೇಕಂದ್ರೆ, ಓ ಎ ಈಸ್ ಈಕ್ವಲ್ಸ್ ಟು ನಾವು ಇಲ್ಲಿ ಬರೀಬೇಕು. ಓ ಎ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಓ ಎ ಈಸ್ ಈಕ್ವಲ್ಸ್ ಟು ಇದಕ್ಕೆ ನಾವು ವ್ಯಾಕ್ಟರ್ ಎ ಅಂತ ಡಿನೋಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಸೊ ಇದಕ್ಕೆ ವ್ಯಾಕ್ಟರ್ ಎ ಅಂತ ಡಿನೋಟ್ ಮಾಡಿದರೆ ಇಲ್ಲಿ ಓ ಎ ಈಸ್ ಈಕ್ವಲ್ಸ್ ಟು ವ್ಯಾಕ್ಟರ್ ಎ. ಸೊ ಯೂಶ್ವಲಿ ನೀವು ಯಾವ ಥರ ಬರೀತಿದ್ರಿ, ವ್ಯಾಕ್ಟರ್ಸ್ಗಳನ್ನು ವ್ಯಾಕ್ಟರ್ ಕಾಂಪೊನೆಂಟ್ ಫಾರ್ಮ್ ಒಳಗೆ ಬರೆದ್ರೆ ಇದನ್ನು ನೀವು ವ್ಯಾಕ್ಟರ್ ಎ ಈಸ್ ಈಕ್ವಲ್ಸ್ ಟು ಬರೆದ್ರೆ ಇಲ್ಲೇನಿತ್ತು, ಡೈರೆಕ್ಷನ್ ರೇಷ್ಯೂಸ್ x1 ಇತ್ತಲ್ಲ. ಸೊ x1 ಐ ಕ್ಯಾಪ್ ಪ್ಲಸ್ y1 ಜೆ ಕ್ಯಾಪ್ ಪ್ಲಸ್ z1 ಕೆ ಕ್ಯಾಪ್ ಈ ಥರ ಬರಿತಾ ಇದ್ರಿ. ಸೊ ಇದನ್ನು ನೀವು ಈ ಥರ ಬರೆದ್ರೂ ಕರೆಕ್ಟ್, ನೀವೆಲ್ಲ ವ್ಯಾಕ್ಟರ್ ಕಂಪ್ಲೀಟ್ ಆಗಿ. ನಾನು ಇಲ್ಲಿ ಸಿಂಪಲ್ ವೇ ಒಳಗೆ ನೀವು ಮಾಡ್ತಾ ಇದ್ದೀರಿ ಅಂತಂದರೆ ನಾನು ಏನು ಬರ್ತಾ ಇದ್ದೀನಿ, ಬರೀ ಪಾಯಿಂಟ್ಸ್ ಮಾತ್ರ ಬರೆದುಕೋತಾ ಇದ್ದೀನಿ. ಅದು ಕೂಡ ಕರೆಕ್ಟ್ ಆಗುತ್ತೆ. x1 y1 z1 ಇಷ್ಟೇ ಬರೆದ್ರೆ ಕೂಡ ಕರೆಕ್ಟ್ ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಸೊ ಇದಾದಮೇಲೆ
ಇನ್ನೊಂದೇನಿದೆ ಪೊಸಿಷನ್ ವೆಕ್ಟರ್ ಒಂದಿದೆ. ಸೊ ಅದನ್ನು ಬರ್ಕೊಂಬೇಡಿ. ಒ ಪಿ ವೆಕ್ಟರ್ ಈಸ್ ಈಕ್ವಲ್ಸ್ ಟು ಇದನ್ನು ಡಿನೋಟ್ ಮಾಡಿದರೆ ವೆಕ್ಟರ್ ಆರ್ ಅಂತ. ಸೊ ಇದ್ರದ್ದು ರಿಸಲ್ಟ್ ಏನೇನಾಗುತ್ತೆ ನೋಡಿ, ಎಕ್ಸ್ ವೈ ಝೆಡ್. ಇದಂತೂ ನಿಮಗೆ ಗೊತ್ತೇ ಇದೆ ಆಲ್ರೆಡಿ, ಇದು ಪೊಸಿಷನ್ ವೆಕ್ಟರ್ ಆಗುತ್ತೆ. ಸೊ ಅದಾದಮೇಲೆ ವೆಕ್ಟರ್ ಬಿ ಒಂದಿದೆ. ಸೊ ವೆಕ್ಟರ್ ಬಿಗೆ ಇದು ಪ್ಯಾರಲಲ್ ವೆಕ್ಟರ್. ಸೊ ಇದ್ರದ್ದು ಡೈರೆಕ್ಷನ್ ರೇಷಿಯೋಸ್ ಏನಾಗಿರುತ್ತಪ್ಪ ಅಂದರೆ ಎ ಬಿ ಸಿ ಆಗಿರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇಷ್ಟು ಬರೆದ್ರೆ ಸಾಕು. ಇದರಲ್ಲಿ ಏನೇನು ಇದಾವೆ ಅನ್ನೋದನ್ನು ನಾನು ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇದಾದಮೇಲೆ ನೀವು ಮಾಡಬೇಕಾಗಿರೋದು ವೆಕ್ಟರ್ ಫಾರ್ಮು ಮತ್ತು ಕಾರ್ಟೇಷನ್ ಫಾರ್ಮು. ಈ ಎರಡು ರಿಸಲ್ಟ್ನ ನೀವು ಪ್ರೂವ್ ಮಾಡಿಬಿಟ್ರೆ ಈ 5 ಮಾರ್ಕ್ಸ್ ನಿಮಗೆ ಬಂದುಬಿಡುತ್ತೆ. ಅದು ಕೂಡ ಈಸಿಯಾಗಿದೆ, ಏನೂ ಡಿಫಿಕಲ್ಟ್ ಆಗಿಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ವೆಕ್ಟರ್ ಫಾರ್ಮ್. ಓಕೆ, ಸೊ ಇವಾಗ ಫಸ್ಟು ವೆಕ್ಟರ್ ಫಾರ್ಮ್ನ ಸ್ಟಾರ್ಟ್ ಮಾಡೋಣ. ವೆಕ್ಟರ್ ಫಾರ್ಮ್ ಸ್ಟಾರ್ಟ್ ಮಾಡಬೇಕಂದ್ರೆ ಇದರಲ್ಲಿ ಯಾವ ಥರ ಪ್ರೂವ್ ಮಾಡಬೇಕಂದ್ರೆ, ಈಗ ನೋಡಿ ಈ ಲೈನ್ ಎಲ್ಲ ಬಿ ವೆಕ್ಟರ್ ಜೊತೆ ಪ್ಯಾರಲಲ್ ಇದೆಯಾ, ಅದನ್ನೇ ನಾನು ಇಲ್ಲಿ ಬರ್ತೀನಿ. ಎಲ್ ಈಸ್ ಅ ಪ್ಯಾರಲಲ್ ಟು ಬಿ. ಓಕೆ, ಸೊ ಯಾವಾಗ ಎರಡು ಲೈನ್ ಪ್ಯಾರಲಲ್ ಇರುತ್ತವೆ ಆವಾಗ ರಿಸಲ್ಟ್ ಏನು ತೊಗೋಬೇಕಪ್ಪ ಅಂದರೆ, ಇಲ್ಲಿ ಎ ಪಿ ಅಂತ ತೊಗೋಬೋದಾ, ಈ ಲೈನ್ ರಿಸಲ್ಟ್ ನಾನು ಇಲ್ಲಿ ಎ ಇದೆ, ಇಲ್ಲಿ ಪಿ ಇದೆ, ಅಂದರೆ ಎ ಪಿ ರಿಸಲ್ಟ್ ಅಂತ ತೊಗೋಬೋದಾ. ಓಕೆ, ಸೊ ಎ ಪಿ ವೆಕ್ಟರ್ ಈಸ್ ಪ್ಯಾರಲಲ್ ಟು ದಿ ಬಿ ವೆಕ್ಟರ್ ಅಂತಂದರೆ, ಯಾವಾಗ ಎ ಪಿ ಈಸ್ ಪ್ಯಾರಲಲ್ ಟು ಬಿ ಅಂತಂದರೆ ಅವಾಗ ನೀವು ಲ್ಯಾಂಬ್ಡಾ ಇಂಟು ಬಿ ಅಂತ ಬರೀಬೋದು. ಕರೆಕ್ಟಾ? ಇದು ರೂಲ್ ಇದೆ, ಇದು ನಿಮಗೆ ಗೊತ್ತಿರಬೇಕು. ಕರೆಕ್ಟಾ? ಯಾವುದೇ ಎರಡು ವೆಕ್ಟರ್ನು ಪ್ಯಾರಲ್ ಆಗಿತ್ತಂದರೆ ಅದ್ರ ರಿಸಲ್ಟ್ ಏನಂತ ಬರೀಕೋಬೋದು ನಾವು ಇಲ್ಲಿ, ಎ ಪಿ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಅಂದರೆ ಎನಿ ಕಾನ್ಸ್ಟೆಂಟ್ ಆಗುತ್ತೆ. ಇವಾಗ ಇದಕ್ಕೆ 2 ಇಂಟು ಬಿ ವೆಕ್ಟರ್ ಮಾಡಿ ಅವಾಗೂ ಅದು ಪ್ಯಾರಲ್ ಆಗೇ ಇರುತ್ತೆ. ಇದಕ್ಕೆ ಇನ್ನೊಂದು 2 ಮಲ್ಟಿಪ್ಲೈ ಮಾಡಿದ್ರೆ ಇದು ಎಕ್ಸ್ಟೆಂಡ್ ಆಗಿರುತ್ತೆ ಅಷ್ಟೇ ಮಾತ್ರ. ಅವಾಗ ಎರಡು ರಿಸಲ್ಟ್ ಪ್ಯಾರಲ್ ಆಗಿರುತ್ತಾ. ಇದಕ್ಕೆ 3 ಮಲ್ಟಿಪ್ಲೈ ಮಾಡಿದರೆ ಅದೇ ಎಷ್ಟು ಎಕ್ಸ್ಟೆಂಡ್ ಆಗುತ್ತೆ, ಆದರೂ ಕೂಡ ಇದು ಲ್ಯಾಂಬ್ಡಾ ಪ್ಯಾರಲ್ ಆಗೇ ಇರುತ್ತಲ್ಲ ಇದ್ರ ಜೊತೆ. ಸಾರಿ, ಎಲ್ ಲೈನ್ ಜೊತೆ ಈ ಬಿ ವೆಕ್ಟರ್ ಪ್ಯಾರಲ್ ಆಗೇ ಇರುತ್ತೆ. ಹಾಗಾಗಿ ಈ ರಿಸಲ್ಟ್ನ ನೀವು ತೊಗೊಳ್ಳೋದು ಮರಿಬಾರ್ದು. ಓಕೆ, ಸೊ ಇದು ಸಿಗ್ತಾ. ಸೊ ಇದಾದಮೇಲೆ ಇಲ್ಲಿ ಒಂದು ನಾನು ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ. ಈ ಡೈಗ್ರಾಮಲ್ಲಿ ಯಾವುದು ಟ್ರಯಾಂಗಲ್ ಕಾಣಿಸ್ತಾ ಇದೆ, ಒ ಎ ಪಿ ಅನ್ನೋದು ಟ್ರಯಾಂಗಲ್ ಇದೆಯಾ. ಸೊ ಆ ಟ್ರಯಾಂಗಲ್ನ ನಾನು ತೊಗೋತಾ ಇದ್ದೀನಿ. ಫ್ರಾಮ್ ಟ್ರಯಾಂಗಲ್ ಒ ಎ ಪಿ. ಓಕೆ, ಈ ಟ್ರಯಾಂಗಲಲ್ಲಿ ಏನಿದೆ ನೋಡಿ. ಓಕೆ, ಸೊ ಇವಾಗ ಟ್ರಯಾಂಗಲ್ ಒ ಎ ಪಿ ತೊಗೊಂಡೆ. ಸೊ ಈ ಟ್ರಯಾಂಗಲ್ ಒ ಎ ಪಿನ ನಾನು ಇಲ್ಲಿ ಡ್ರಾ ಮಾಡ್ತಾಯಿದ್ದೀನಿ ನೋಡಿ ಸಪ್ರೇಟಾಗಿ. ಇಲ್ಲಿ ಒ ಇದೆ, ಒರಿಜಿನ್ ಪಾಯಿಂಟು ಈ ಥರ ಇದೆ, ಇದು ಪಾಯಿಂಟ್ ಎ. ಅದಾದಮೇಲೆ ಇದು ಪಿ ಪಾಯಿಂಟ್ ಇದೆ, ಅದಾದಮೇಲೆ ಇಲ್ಲಿ ಒ ಎ ಇದೆ. ಕರೆಕ್ಟಾ? ಸೊ ಇದು ಎ ಪಿ ಡೈರೆಕ್ಷನ್ ಈ ಥರ ಇದೆ. ಸೊ ಈ ಟ್ರಯಾಂಗಲಲ್ಲಿ ನಾವು ಎಡಿಷನ್ ಆಫ್ ಅ ವೆಕ್ಟರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ವೆಕ್ಟರ್ ಎಡಿಷನ್ ಫಾರ್ಮುಲಾ ಅಂತ ನೀವು ಸ್ಟಡಿ ಮಾಡಿದ್ದೀರಾ. ಸೊ ವೆಕ್ಟರ್ ಎಡಿಷನ್ ಫಾರ್ಮುಲಾ ಏನಿದೆ ಅಂತಂದರೆ, ಸೊ ಇದಕ್ಕೆ ನೀವು ಎ ಅಂತ ಕೊಟ್ಟಿದ್ದೀರಾ, ಇದಕ್ಕೆ ಆರ್ ಅಂತ ಕೊಟ್ಟಿದ್ದೀರಾ. ಸೊ ಇದನ್ನು ಯಾವ ಥರ ಬರೀಬೇಕಂದ್ರೆ, ಎ ಪ್ಲಸ್ ಎ ಪಿ ಈಸ್ ಈಕ್ವಲ್ಸ್ ಟು ಒ ಪಿ ಆಗುತ್ತೆ. ಯಾವ ಥರ ಅಂದರೆ, ಯಾವಾಗಲೂ ಎಡಿಷನ್ ವೆಕ್ಟರ್ ತೊಗೊಂಡ್ರೆ ಈ ಥರ ನೀವು ಸ್ಟಾರ್ಟ್ ಮಾಡಿದರೆ ಇದು ನಿಮ್ಮದು ಇನಿಷಿಯಲ್ ಪಾಯಿಂಟ್, ಇದು ಟರ್ಮಿನಲ್ ಪಾಯಿಂಟು. ಓಕೆ, ಇಲ್ಲಿ ಪಾಯಿಂಟ್ ಎ ಇದೆ. ಸೊ ಇದಾದಮೇಲೆ ನೀವು ನೆಕ್ಸ್ಟ್ ವೆಕ್ಟರ್ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗಿರಬೇಕು. ಅದರದ್ದು ಡೈರೆಕ್ಷನ್ ಈ ಥರನೇ ಇರಬೇಕು. ಇಲ್ಲಿ ಈ ಥರನೇ ಇದೆನಾ. ಸೊ ಇಲ್ಲಿ ಪಿ ಇದೆ. ಅದಾದಮೇಲೆ ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂದರೆ, ಈ ಫಸ್ಟ್ ವ್ಯಾಕ್ಟರ್ದು ಇನಿಷಿಯಲ್ ಪಾಯಿಂಟು, ಸೆಕೆಂಡ್ ವ್ಯಾಕ್ಟರ್ದು ಟರ್ಮಿನಲ್ ಪಾಯಿಂಟ್ ಎರಡು ಜಾಯಿನ್ ಆಗುತ್ತಲ್ಲ, ಅದು ನಿಮ್ಮದು ಎ ಪ್ಲಸ್ ಬಿ ಆಗಿರುತ್ತೆ. ಸಪೋಸ್ ನೀವು ಇದಕ್ಕೆ ಎ ಕೊಟ್ಟಿದ್ದು ಇದಕ್ಕೆ ಬಿ ವ್ಯಾಕ್ಟರ್ ಅಂತ ಕೊಟ್ಟಿದ್ರೆ ಈ ಎರಡು ರಿಸಲ್ಟ್ ಸಮ್ ಇಲ್ಲಿರುತ್ತೆ ಈ ವ್ಯಾಕ್ಟರ್ ರಿಸಲ್ಟಲ್ಲಿ. ಅದನ್ನೇ ನಾವು ಏನೇನು ಬರ್ಕೊಂಡಿದ್ದೀವಿ, ಒ ಎ ಪ್ಲಸ್ ಎ ಪಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮ್ಮದು ಒ ಪಿ ಆಗುತ್ತೆ. ಇದು ವ್ಯಾಕ್ಟರ್ ಎಡಿಷನ್ ಫಾರ್ಮುಲಾ ಗೊತ್ತಾಯ್ತಾ. ಸೊ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಏನಿದೆ, ಒ ಎ ಪ್ಲಸ್ ಎ ಪಿ ಈಸ್ ಈಕ್ವಲ್ಸ್ ಟು ಒ ಪಿ. ಈ ವೆಕ್ಟರ್ ಎಡಿಷನ್ ನಿಮ್ಗೆ ಗೊತ್ತಿದ್ದರೆ ನಿಮ್ದು ಅರ್ಧ ಪಾರ್ಟ್ ಮುಗಿದ ಹಾಗೇನೆ, ಇದರಲ್ಲಿ ಏನೂ ಡಿಫಿಕಲ್ಟ್ ಆಗೋದಿಲ್ಲ. ಇದು ಗೊತ್ತಾಯ್ತಾ ಯಾವ ಥರ ತೊಗೋಬೇಕಂತ. ಓಕೆ, ಸೊ ಒ ಎ ಈಸ್ ಈಕ್ವಲ್ಸ್ ಟು ಏನು ಡಿನೋಟ್ ಮಾಡಿದರೆ, ವೆಕ್ಟರ್ ಎ ಅಂತ ಡಿನೋಟ್ ಮಾಡಿದರೆ ಅದನ್ನು ಇಲ್ಲಿ ಬರ್ಕೊಂಬಿಡಿ. ಅದಾದಮೇಲೆ ಎ ಪಿ ವ್ಯಾಕ್ಟರ್ ಅಂದರೆ ಏನು ಬಂದಿದೆ ನೋಡಿ, ಇಲ್ಲಿ ಲ್ಯಾಂಬ್ಡಾ ಇಂಟು ಬಿ ಇದೆಯಾ, ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಅದರ ರಿಸಲ್ಟ್ನ ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ಒ ಪಿ ಅಂತಂದರೆ ಏನಿದೆ ನೋಡಿ, ವ್ಯಾಕ್ಟರ್ ಆರ್ ಇದೆ, ಅದಂತರ ಪೊಸಿಷನ್ ವ್ಯಾಕ್ಟರ್ ಇದೆ. ಓಕೆ ಬಂತ. ಸೊ ಇದು ನಿಮ್ಮದು ವ್ಯಾಕ್ಟರ್ ಆರ್ ಈಸ್ ಈಕ್ವಲ್ಸ್ ಟು ಏನು ಬಂದಿದೆ ನೋಡಿ, ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ. ಸೊ ಇದನ್ನು ಯಾವ ಥರ ಬರೀಬೇಕಂದ್ರೆ, ಇಲ್ಲಿ ಆರ್ ವೆಕ್ಟರ್ ಆರ್ ಈಸ್ ಈಕ್ವಲ್ಸ್ ಟು ಇಲ್ಲಿಂದ ಬರ್ದೇನೆ ವ್ಯಾಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಬಂತಲ್ಲ. ಸೊ ಇದನ್ನು ನೀವೇನಂತ ಹೇಳ್ತೀರಾ, ವ್ಯಾಕ್ಟರ್ ಫಾರ್ಮ್ ಅಂತ ಹೇಳ್ತಾರೆ. ವ್ಯಾಕ್ಟರ್ ಫಾರ್ಮ್ ಇಲ್ಲಿಗೆ ಮುಗಿದೋಯ್ತು. ಜಸ್ಟ್ ಏನಿದೆ, ಟ್ರಯಾಂಗಲ್ ಫಾರ್ಮುಲಾ ಹಾಕಿದ್ದೀರಾ, ಟ್ರಯಾಂಗಲ್ ಒಳಗೆ ಎಡಿಷನ್ ಆಫ್ ಅ ವ್ಯಾಕ್ಟರ್ ಫಾರ್ಮುಲಾ ಹಾಕಿದ್ದೀರಾ. ಅದಾದಮೇಲೆ ಅದ್ರ ವ್ಯಾಲ್ಯೂಸ್ ಫಿಲಪ್ ಮಾಡಿ ಬರೆದ್ಬಿಟ್ರೆ ಇದು ವ್ಯಾಕ್ಟರ್ ಫಾರ್ಮ್ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಬರೋದು ಕಾರ್ಟೇಷನ್ ಫಾರ್ಮ್. ಸೊ ಕಾರ್ಟೇಷನ್ ಫಾರ್ಮ್ ಭಾಳ ಈಸಿ ಇದೆ ನೋಡಿ, ಅದು ಕೂಡ. ಓಕೆ, ಸೊ ನೆಕ್ಸ್ಟ್ ಏನದು, ಕಾರ್ಟೇಷನ್ ಫಾರ್ಮ್ ಮಾಡಬೇಕು. ಇದೊಂದು ಮಾಡಿಬಿಟ್ರೆ ನಿಮ್ಮದು ಇದ್ರದ್ದು ಡೆರಿವೇಷನ್ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸೊ ಕಾರ್ಟೇಷನ್ ಫಾರ್ಮ್ ಮಾಡಬೇಕಂದ್ರೆ ಯಾವಾಗಲೂ ನೀವೇನು ಯೂಸ್ ಮಾಡ್ಕೋಬೇಕಂದ್ರೆ, ವ್ಯಾಕ್ಟರ್ ಫಾರ್ಮ್ದು ಏನು ಬಂದಿದೆ ರಿಸಲ್ಟ್ ಅದನ್ನು ಯೂಸ್ ಮಾಡ್ಕೋಬೇಕು. ಏನು ಬಂದಿದೆ ನೋಡಿ ನಮ್ಮದು ವ್ಯಾಕ್ಟರ್ ಫಾರ್ಮ್ದು ರಿಸಲ್ಟು, ವ್ಯಾಕ್ಟರ್ ಆರ್ ಈಸ್ ಈಕ್ವಲ್ಸ್ ಟು ವ್ಯಾಕ್ಟರ್ ಎ
ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ಇದು ನಮ್ಮದು ರಿಸಲ್ಟಾ. ಓಕೆ, ಸೊ ಇಲ್ಲಿ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಏನು ಬಂದಿದೆ ನೋಡಿ, ನಾವು ಸ್ಟಾರ್ಟಿಂಗಲ್ಲಿ ಏನು ತೊಗೊಂಡಿದ್ವಿ ಇದನ್ನೇ ಬರ್ಕೊಂಡ್ಬಿಟ್ರೆ ಮುಗೀತು. ಇಲ್ಲಿ ಕಂಪ್ಲೀಟಾಗಿ ವೆಕ್ಟರ್ ಬರೀಕ್ಕಿಂತಲೂ ನಾವು ಡೈರೆಕ್ಷನ್ ರೇಷಿಯೋಸ್ನೇ ಬರ್ಕೋತಾ ಇದ್ದೀನಿ. ಏನಿದೆ ಎಕ್ಸ್ ಕಮ ವೈ ಕಮ ಝೆಡ್ ಇದೆ. ಆಮೇಲೆ ವೆಕ್ಟರ್ ಎದು ಏನಿದೆ ನೋಡಿ, x1 y1 z1 ಇದೆ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಏನಿದೆ a b c ಇದೆ. ಸೊ ಎ ಬಿ ಸಿನ ಬರ್ಕೊಂಡಿದ್ದೀನಿ. ಇದು ಅರ್ಥ ಆಯ್ತಾ. ಸೊ ಇವಾಗ ಇದನ್ನು ಪೂರ ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಕ್ಸ್ ವೈ ಝೆಡ್, ಓಕೆ, ಇದು x1 ಪ್ಲಸ್ ಲ್ಯಾಂಬ್ಡಾ ಅಂದರೆ ಇದನ್ನು ಆ್ಯಡ್ ಮಾಡ್ಬೋದಾ, ಮೊದಲು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು, ಲ್ಯಾಂಬ್ಡಾ ಇಂಟು ಎ ಆಗುತ್ತೆ. ಅದಾದಮೇಲೆ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ರಿಸಲ್ಟ್ ಮಾತ್ರ ಆ್ಯಡ್ ಮಾಡಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಕರೆಕ್ಟ್, ಯಾಕಂದರೆ ಇದು ಐ ರಿಸಲ್ಟ್ ಇರುತ್ತೆ, ಇದು ಜೆ ಆಮೇಲೆ ಇದು ಕೆ ಇರುತ್ತೆ. ಓಕೆ, ಸೊ ಇದು ಏನಾಗುತ್ತೆ ನೋಡಿ, x1 ಪ್ಲಸ್ ಇಲ್ಲಿ ಲ್ಯಾಂಬ್ಡಾ ಇಂಟು ಎ ಮಾಡಿದರೆ ಲ್ಯಾಂಬ್ಡಾ ಎ ಆಯಿತಾ, ಒಂದು ರಿಸಲ್ಟ್ ನಮ್ಗೆ ಸಿಕ್ತು. ಅದೇ ರೀತಿ ಇಲ್ಲಿ y1 ಇದೆ ಅಂದರೆ y1 ಪ್ಲಸ್ ಲ್ಯಾಂಬ್ಡಾ ಇದಕ್ಕೆ ಬಿ ಮಲ್ಟಿಪ್ಲೈ ಮಾಡಿದರೆ ಲ್ಯಾಂಬ್ಡಾ ಇಂಟು ಬಿ. ಅದಾದಮೇಲೆ ಇನ್ನೊಂದು ರಿಸಲ್ಟ್ ಏನಿದೆ z1 ಇದೆ. ಸೊ z1 ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಆಯಿತು. ಏನು ಮಾಡಿದೆ ನಾನು, ಫಸ್ಟ್ ಲ್ಯಾಂಬ್ಡಾ ಇದು ಮೂರಕ್ಕೂ ಮಲ್ಟಿಪ್ಲೈ ಮಾಡಿ ಇದ್ರ ಜೊತೆ ಆ್ಯಡ್ ಮಾಡಿದೆ. ಇವಾಗ ಇದು ಆನ್ಸರ್ ಬಂತು. ಸೊ ಇವೆರಡು ರಿಸಲ್ಟ್ಸ್ ಈಕ್ವಲ್ ಇದೆ ಅಂದರೆ ಇದು ಕರೆಸ್ಪಾಂಡಿಂಗ್ ರಿಸಲ್ಟ್ಸ್ನು ಈಕ್ವಲ್ ಆಗಲೇಬೇಕಾ. ಓಕೆ, ಸೊ ನಾನು ಇದ್ರಾಗ ಒಂದು ರಿಸಲ್ಟ್ನ ತೊಗೋತಾ ಇದ್ದೀನಿ. ಯಾವುದು ಫಸ್ಟ್ ರಿಸಲ್ಟ್ ಏನಿದೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಯ್ತು ಇವಾಗ x1 ಪ್ಲಸ್ ಲ್ಯಾಂಬ್ಡಾ ಇಂಟು ಎ ಆಯಿತು. ಕರೆಕ್ಟಾ. ಇದರಲ್ಲಿ ನಾವು ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಏನಾಗುತ್ತೆ ನೋಡಿ, ಇದನ್ನು ನಾನು ಈ ಸೈಡ್ ಶಿಫ್ಟ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಲ್ಯಾಂಬ್ಡಾ ಎ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ. x1ನ ಈ ಸೈಡ್ ಶಿಫ್ಟ್ ಮಾಡಿದರೆ x ಮೈನಸ್ x1 ಆಗುತ್ತೆ. ಅದಾದಮೇಲೆ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ x1 ಡಿವೈಡೆಡ್ ಬೈ ಎ ಆಯಿತು. ಯಾಕಂದರೆ ಇಲ್ಲಿ ಎ ಮಲ್ಟಿಪ್ಲೈ ಇದೆ, ಈ ಸೈಡ್ ತೊಗೊಂಬಂದರೆ ಡಿವೈಡೆಡ್ ಬೈ ಬಂತು. ಓಕೆ, ಒಂದು ರಿಸಲ್ಟ್ ನಮ್ಗೆ ಸಿಗ್ತಾ. ಅದೇ ರೀತಿ ನಾನು ಇಲ್ಲಿ ತೊಗೋದು ನೆಕ್ಸ್ಟ್ ರಿಸಲ್ಟ್ ಏನಿದೆ ನೋಡಿ, y ಈಸ್ ಈಕ್ವಲ್ಸ್ ಟು ತೊಗೋತಾ ಇದ್ದೀನಿ. y ಈಸ್ ಈಕ್ವಲ್ಸ್ ಟು y1 ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಇದೆ. ಸೊ ಇದರಲ್ಲಿನೂ ಸೇಮ್ ಮಾಡ್ತಾಯಿದ್ದೀನಿ, ಲ್ಯಾಂಬ್ಡಾ ಇಂಟು ಬಿ ಇಲ್ಲೇ ಬರೋದು, y1 ಈ ಸೈಡ್ ಶಿಫ್ಟ್ ಮಾಡಿದರೆ y ಮೈನಸ್ y1 ಆಗುತ್ತೆ. ಅದಾದಮೇಲೆ ಇಲ್ಲಿ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಏನಾಗುತ್ತೆ, y ಮೈನಸ್ y1 ಡಿವೈಡೆಡ್ ಬೈ ಬಿ ಬರುತ್ತೆ. ಸಿಮಿಲರ್ಲಿ ನೆಕ್ಸ್ಟ್ ರಿಸಲ್ಟ್ನು ಅದೇ ರೀತಿ ಆಗುತ್ತಾ. ಓಕೆ, ಇಲ್ಲಿ ಏನಾಗುತ್ತೆ ನೋಡಿ, ಏನಿದೆ z ಈಸ್ ಈಕ್ವಲ್ಸ್ ಟು ಈ z ರಿಸಲ್ಟ್ ಈಸ್ ಈಕ್ವಲ್ಸ್ ಏನಾಗುತ್ತೆ ಲಾಸ್ಟ್ ರಿಸಲ್ಟ್ z1 ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಇದೆ. ಸೊ ಇದರಲ್ಲಿನೂ ನಾನು z1 ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಲ್ಯಾಂಬ್ಡಾ ಇಂಟು ಸಿ ಈಸ್ ಈಕ್ವಲ್ಸ್ ಟು z ಮೈನಸ್ z1, ಆಮೇಲೆ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು z ಮೈನಸ್ z1 ಡಿವೈಡೆಡ್ ಬೈ ಸಿ. ಎಲ್ಲ ರಿಸಲ್ಟ್ ಲ್ಯಾಂಬ್ಡಾ ಬಂದಿದೆನಾ. ಸೊ ಲ್ಯಾಂಬ್ಡಾ ಅಂದರೆ ಟೋಟಲಾಗಿ ನಾವು ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಅಂದರೆ ಇವೆಲ್ಲ ವ್ಯಾಲ್ಯೂಸ್ನು ಈಕ್ವಲ್ ಆಗಲೇಬೇಕು. ಸೊ ಏನೇನು ಬಂದಿದೆ ನಮ್ಮದು ಈಕ್ವಲ್ ಆಗುವಂಥ ರಿಸಲ್ಟ್ಸು, ಎಕ್ಸ್ ಮೈನಸ್ x1 ಡಿವೈಡೆಡ್ ಬೈ ಎ ಈಸ್ ಈಕ್ವಲ್ಸ್ ಟು y ಮೈನಸ್ y1 ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ಸ್ ಟು z ಮೈನಸ್ z1 ಡಿವೈಡೆಡ್ ಬೈ ಸಿ. ಸೊ ಇದು ನಿಮ್ಮದು ಕಾರ್ಟೇಷನ್ ಫಾರ್ಮ್. ಓಕೆ, ಸೊ ಎಷ್ಟು ಮಾಡಿದರೆ ನಿಮ್ಮದು ಕಂಪ್ಲೀಟ್ ಡೆರಿವೇಷನ್ ಕಂಪ್ಲೀಟ್ ಆಯಿತು. ಏನಿದೆ ಇದರಲ್ಲಿ ಡಿಫಿಕಲ್ಟಿ ಇದೆ, ಏನೂ ಇಲ್ಲ, ಈಸಿಯಾಗಿದೆ. ಸೊ ಇಲ್ಲಿ ವೆಕ್ಟರ್ ಫಾರ್ಮ್ ತೊಗೋಬೇಕಂದ್ರೆ ನಿಮ್ಗೆ ಏನು ಗೊತ್ತಿರಬೇಕು, ಎಡಿಷನ್ ಆಫ್ ಅ ವೆಕ್ಟರ್ ಫಾರ್ಮುಲಾ ಗೊತ್ತಿದೆ, ಮುಗೀತು. ಅದಾದಮೇಲೆ ಇಲ್ಲಿ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು, ಯಾವುದು ಪ್ಯಾರಲ್ ಇದ್ದಾಗ ಎ ಪಿ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ, ಇದು ಈಸಿಯಾಗಿ ಬಂದುಬಿಡುತ್ತೆ. ಅದಾದಮೇಲೆ ಇಲ್ಲಿ ಅಂತೂ ಯಾವ್ಯಾವ ವ್ಯಾಲ್ಯೂಸ್ ಇದ್ದಾವೆ ಅದನ್ನ ಹಾಕಿ ಸಿಂಪ್ಲಿಫೈ ಮಾಡಿ ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಮಾಡ್ಕೊಂಡ್ಬಿಟ್ರೆ ಮುಗೀತು, ನಿಮ್ಮದು ಕಾರ್ಟೇಷನ್ ಫಾರ್ಮ್ ಬರುತ್ತೆ. ಓಕೆ, ಸೊ ಇದು 4 ಸತಿ ಬಂದಿದೆ, ಈ ಸತಿನೂ ಮತ್ತು ಬರುವಂಥ ಚಾನ್ಸಸ್ ಭಾಳ ಇದೆ. ಸೊ ಹಾಗಾಗಿ ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಡೆರಿವೇಷನ್ಗೆ ಹೋಗುವ ಸೆಕೆಂಡ್ ಒನ್. ಓಕೆ ಸ್ಟೂಡೆಂಟ್ಸ್, ಇವಾಗ ಸೆಕೆಂಡ್ ಎಕ್ಸಾಂಪಲ್ನ ಸಾಲ್ವ್ ಮಾಡುವ. ಸೊ ಡೆರೈವ್ ಆನ್ ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ 2 ಗಿವನ್ ಪಾಯಿಂಟ್ಸ್. ಓಕೆ, ಇದು ನಮ್ಮದು ಸೆಕೆಂಡ್ ಡೆರಿವೇಷನ್ ಆಗಿದೆ. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ನಿಮ್ಮ ಸಪ್ಲಿಮೆಂಟ್ರಿ ಎಕ್ಸಾಮ್ 17 ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ 18 ಕೇಳಿದ್ದಾರೆ. 2 ಸತಿ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲೇ ಬಂದಿದೆ.